ಮನನ ಶಕ್ತಿ ಬುದ್ಧಿಶಕ್ತಿಯ ಪೌಷ್ಟಿಕ ಆಹಾರ. ಮನನ ಶಕ್ತಿಯ ಮುಖಾಂತರ ಬುದ್ಧಿಯನ್ನು ಶಕ್ತಿಶಾಲಿ ಸರ್ವಶಕ್ತಿಮಾನ್ ಮಾಡಿಕೊಳ್ಳಿರಿ. ಮನನ ಶಕ್ತಿಯೇ ದಿವ್ಯ ಬುದ್ಧಿಯ ಪೌಷ್ಟಿಕ ಆಹಾರ ಆಗಿದೆ. ಹೇಗೆ ಭಕ್ತಿಯಲ್ಲಿ ಸ್ಮರಣೆ ಮಾಡುವ ಅಭ್ಯಾಸಿ ಆಗಿರುತ್ತಾರೆ, ಹಾಗೆಯೇ ಜ್ಞಾನದಲ್ಲಿ ಸ್ಮೃತಿಯ ಶಕ್ತಿಯಾಗಿದೆ. ಈ ಶಕ್ತಿಯ ಮುಖಾಂತರ ಸರ್ವಶಕ್ತಿಮಾನ್ ಆಗಿರಿ. ಸ್ಮೃತಿ ಮಾಡಿ ಮನನ ಮಾಡುತ್ತೀರಿ. ಆಗ ಮನನ ಶಕ್ತಿಯಿಂದ ಬುದ್ಧಿಶಕ್ತಿಯಾಗಿರುತ್ತದೆ. ಶಕ್ತಿಶಾಲಿ ಬುದ್ಧಿಯ ಮೇಲೆ ಯಾವುದೇ ಪ್ರಭಾವ ಅಥವಾ ಪರವಶ ಆಗಲು ಸಾಧ್ಯವಿಲ್ಲ. ಏಕೆಂದರೆ ಮೊದಲು ವ್ಯರ್ಥ ಸಂಕಲ್ಪ ರೂಪಿ ಬಾಣದ ಮೂಲಕ ದಿವ್ಯ ಬುದ್ಧಿಯನ್ನು ಬಲಹೀನ ಮಾಡುವುದು ಈ ಬಲಹೀನತೆಯಿಂದ ತಪ್ಪಿಸಿಕೊಳ್ಳುವ ಸಾಧನವೇ ಆಗಿದೆ ಮನನ ಶಕ್ತಿ.